ಫಸ್ಟ್ ಬೂಸ್ಟ್ ಮಾಡೋದೇ ನಮ್ಮ ಫಾಲೋವರ್ಸ್ ಅಲ್ವಾ. ಕಂಪ್ಲೀಟ್ ಅದನ್ನು ಸ್ಟಾಪ್ ಕೂಡ ಮಾಡಿಬಿಡ್ತೀವಿ. ಓಕೆ, ಬರೋಬ್ಬರಿ 1-2 ಅಲ್ಲ 18,000 ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಲಿಟ್ರಲಿ 18,000 ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಫಸ್ಟು ನಮಗೆ ಅವ್ರು ಕೇಳದೆ ಫಾಲೋ ಮಾಡಿರ್ಬೇಕು ನಮ್ಮ ಪ್ರೊಫೈಲ್ನ ಅಂತ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ತುಂಬ ಲ್ಯಾಕ್ ಮಾಡಲ್ಲ, ವಿಷಯಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟ್. ಆದರೆ ವಿಷಯನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೋಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಬನ್ನಿ. ಫಾಲೋ ಮಾಡಿದ್ರಿ ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಏನೇ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಗಳನ್ನ ಹಾಕಿದ್ರೆ ನಿಮಗೆ ಬೇಗ ರೀಚ್ ಆಗುತ್ತೆ. ಫಸ್ಟ್ಲಿ ಸೋಷಿಯಲ್ ಮೀಡಿಯಾ ಅಂತ ತೊಗೊಂಡ್ರೆ ಅಲ್ಲಿ ನಮ್ಮನ್ನ ಫಸ್ಟ್ ಬೂಸ್ಟ್ ಮಾಡೋದೇ ನಮ್ಮ ಫಾಲೋವರ್ಸ್ ಅಲ್ವಾ. ನೀವು ಇನ್ಸ್ಟಾಗ್ರಾಮ್ ತೊಗೊಳ್ಳಿ, ಯೂಟ್ಯೂಬ್ ತೊಗೊಳ್ಳಿ, ಫೇಸ್ಬುಕ್ ಆಗಿರಲಿ, ಎಲ್ಲೇ ಆದ್ರೂ ಅಷ್ಟೇ ಡೇ ಬೈ ಡೇ ಫಾಲೋವರ್ಸ್ ಇನ್ಕ್ರೀಸ್ ಆದರೆ ಅಷ್ಟೇ ನಮಗೆ ಅಲ್ಲಿ ಬೂಸ್ಟ್ ಆಗೋದು. ಓಕೆ, ನೆಕ್ಸ್ಟ್ ಈ ಥರ ವೀಡಿಯೋ ಮಾಡಬೇಕು, ಆ ಥರ ವೀಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಬರೋದು. ಆ್ಯಂಡ್ ಅದನ್ನು ಕಂಟಿನ್ಯೂ ಕೂಡ ಮಾಡೋದು ನಾವು. ಅದೇ ನಮ್ಗೆ ಎಷ್ಟೇ ವೀಡಿಯೋ ಆಗ್ತಾಯಿದ್ರು ಒಂದು ಕೂಡ ಫಾಲೋವರ್ಸ್ ಆಗ್ತಾಯಿಲ್ಲ ಅಂತ ಅಂದರೆ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಕಂಪ್ಲೀಟ್ ಅದನ್ನು ಸ್ಟಾಪ್ ಕೂಡ ಮಾಡಿಬಿಡ್ತೀವಿ. ಓಕೆನಾ? ಹಾಗಂತ ನಾನೇನು ಇಲ್ಲಿ ನಿಮಗೆ ಡೈಲಿ ವೀಡಿಯೋನ ಹಾಕಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಫಾಲೋವರ್ಸ್ ಬರ್ತಾರೆ, ಫಾಲೋವರ್ಸ್ ಗೇನ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಮೀರಿ ನಾನು ಬೇರೆ ಏನು ಟ್ರಿಕ್ಸ್ನ ಯೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆ ಟ್ರಿಕ್ಸಿಂದ ನನಗೆ ಬರೋಬ್ಬರಿ 1-2 ಅಲ್ಲ 18,000 ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಲಿಟ್ರಲಿ 18,000 ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಮೇ ಬಿ ನಿಮಗೂ ಕೂಡ ಹೆಲ್ಪ್ ಹಾಗೆ ಆಗುತ್ತೆ. ಓಕೆನಾ? ಆ್ಯಂಡ್ ಆಲ್ಸೋ ನೀವು ತುಂಬ ಕಡೆ ಅಬ್ಸರ್ವ್ ಮಾಡಿರ್ತೀರ, ಜೊತೆಗೆ ನನಗೂ ತುಂಬ ಪರ್ಸನಲಿ ಮೆಸೇಜ್ ಕೂಡ ಮಾಡಿದ್ದಾರೆ ಈ ಥರ ಸೆಟ್ಟಿಂಗ್ಸ್ ಹೆಂಗೆ ಮಾಡೋದು ಅಂತ ಹೇಳಿ ಕೂಡ. ಸೊ ಏನದು ಅಂತ ಅಂದರೆ, ತುಂಬ ಕ್ರಿಯೇಟರ್ಸ್ ಅನ್ನೋದಕ್ಕಿಂತ ಪ್ರತಿ ಕ್ರಿಯೇಟರ್ಸು ಕೂಡ ಏನಾದರೂ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋನ ಹೇಳ್ತಾರೆ. ಆ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋ ಅವರಿಗೆ ರೀಚ್ ಆಗಬೇಕು ಮೀನ್ಸ್ ಅವರು ಕಾಮೆಂಟ್ ಮಾಡಿ ಅಂತ ಏನೋ ಹೇಳಿರ್ತಾರೆ, ನಾವು ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿರ್ತೀವಿ. ಬಟ್ ಆ ಲಿಂಕ್ ಓಪನ್ ಆಗಬೇಕು ಅಂತ ಅಂದರೆ ಫಸ್ಟು ನಮಗೆ ಅವ್ರು ಕೇಳದೆ ಫಾಲೋ ಮಾಡಿರ್ಬೇಕು ನಮ್ಮ ಪ್ರೊಫೈಲ್ನ ಅಂತ. ನಾನು ಅಲ್ಲಿ ಎಷ್ಟೇ ಸಲ ಫಾಲೋ ಮಾಡಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡೋವರೆಗೂ ಕೂಡ ಆ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಆ ಲಿಂಕ್ ಆಗಿರ್ಬೋದು ನಮಗೆ ಶೇರೇ ಆಗಲ್ಲ ಅಲ್ವಾ. ಸೊ ಈ ಥರ ಟ್ರಿಕ್ಸ್ನ ಕೂಡ ನಾನು ಯೂಸ್ ಮಾಡಿ ಇಲ್ಲಿ ತುಂಬ ಫಾಲೋವರ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು? ಈ ರೀತಿ ನಾನೇನಾದರೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ಅವ್ರಿಗೆ ಆ ಇನ್ಫಾರ್ಮೇಷನ್ ಹೋಗೋದಕ್ಕೂ ಮುಂಚೆ ಅವ್ರು ನಮ್ಮ ಪ್ರೊಫೈಲ್ನ ಫಾಲೋ ಮಾಡ್ಕೊಳ್ಳೋ ರೀತಿನಲ್ಲಿ ನಾವು ಯಾವ ರೀತಿ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳೋದು, ಅಲ್ಲಿ ಹೇಗೆ ಸಿಗುತ್ತೆ ನಮಗೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಫಸ್ಟ್ಗೆ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಗೂಗಲ್ನ ಓಪನ್ ಮಾಡಿಕೊಂಡು ಅಲ್ಲಿ ನಾವು ಸೂಪರ್ ಪ್ರೊಫೈಲ್ ಅಂತ ಹೇಳಿ ಸರ್ಚ್ ಮಾಡ್ಕೋಬೇಕು. ಓಕೆನಾ? ಸೂಪರ್ ಪ್ರೊಫೈಲ್ ಅನ್ನೋ ವೆಬ್ಸೈಟ್ನ ಸರ್ಚ್ ಮಾಡಿದ್ರೆ ಈ ರೀತಿ ನಮಗೊಂದು ಫಸ್ಟ್ ಆಪ್ಷನ್ ಏನು ಸಿಗ್ತಾ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ನೆಟ್ವರ್ಕ್ ಇಶ್ಯೂಸ್ ಮೀನ್ಸ್ ನೆಟ್ವರ್ಕ್ ಸ್ಲೋ ಇದ್ದರೆ. ಓಕೆ, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ತೋರಿಸ್ತಾ ಇದೆಯಲ್ಲ ಮಿಡಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ನೇಮ್, ನಂಬರ್ ಹಾಗೆ ಇಮೇಲ್ ID ಕೇಳುತ್ತೆ. ಅದನ್ನೆಲ್ಲದನ್ನು ಫಿಲ್ ಮಾಡಿಕೊಂಡು ಸ್ಟಾರ್ಟ್ ಫಾರ್ ಫ್ರೀನ ಕೊಟ್ಕೊಳ್ಳೋಣ. ಸ್ಟಾರ್ಟ್ ಫಾರ್ ಫ್ರೀ ಕೊಟ್ಕೊಂಡ್ರೆ ಅಲ್ಲಿ ನಮ್ಮ ನಂಬರ್ನ ಕೇಳುತ್ತೆ. ನಮ್ಮ ನಂಬರ್ನ ಹಾಕ್ಬಿಟ್ಟು OTP ಬರುತ್ತೆ, OTPನ ತೊಗೊಂಡು ಗೂಗಲ್ನ ಥ್ರೂ ನಾವು ಲಾಗಿನ್ ಆಗೋಣ ಮೀನ್ಸ್ ಸೈನ್ ಅಪ್ ಆಗೋಣ. ಸೊ ನಮಗೆ ಈ ರೀತಿ ಹೋಮ್ ಪೇಜ್ ಸಿಗುತ್ತೆ. ಓಕೆನಾ? ನಂದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿದೆ, ಬಟ್ ಸ್ಟಿಲ್ ತೋರಿಸ್ತೀನಿ. ಓಕೆ, ನಮ್ಮದು ಅಲ್ಲಿ ಪ್ರೊಫೈಲ್ ಏನಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ, ನಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ತೋರಿಸುತ್ತೆ. ಇಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಬರೀ ಇನ್ಸ್ಟಾಗ್ರಾಮ್ ಅಷ್ಟೇ ಅಲ್ಲ, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ತುಂಬ ಆ್ಯಪ್ಗಳನ್ನ ನಾವಿಲ್ಲಿ ಟ್ಯಾಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಓಕೆನಾ? ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇನ್ಸ್ಟಾಗ್ರಾಮ್ ಅಂತ ತೋರಿಸ್ತಿಲ್ಲ. ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ತೋರಿಸುತ್ತೆ, ಅಥವಾ ಲಾಗಿನ್ ಆಗುವಾಗಲೇ ಸೋಷಿಯಲ್ ಮೀಡಿಯಾ ಯಾವುದನ್ನು ಕನೆಕ್ಟ್ ಮಾಡ್ಕೊತೀರಾ ಅಂತೇಳಿ ತೋರಿಸುತ್ತೆ. ಅದ್ರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನಾವು ಕರೆಕ್ಟಾಗಿ ಹಾಕಿದ್ರೆ ನಾವು ಲಾಗಿನ್ ಆಗ್ಬೋದು. ಓಕೆನಾ? ನಿಮಗೆ ಅದನ್ನು ಪಾಸ್ವರ್ಡ್ ಸರಿಯಾಗಿ ಗೊತ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಫರ್ಗೆಟ್ ಪಾಸ್ವರ್ಡ್ನ ಕೊಟ್ಟು ಸೆಟ್ಟಿಂಗ್ಸಲ್ಲಿ ನೀವು ಅಲ್ಲಿ ಪಾಸ್ವರ್ಡ್ನ ಕರೆಕ್ಟಾಗಿ ಹಾಕಿ ಇಲ್ಲಿ ಬಂದು ಲಾಗಿನ್ನ ಆಗ್ಬೋದು. ಓಕೆನಾ? ಲಾಗಿನ್ ಆಗಿದ ತಕ್ಷಣ ನಮಗೆ ಈ ರೀತಿ ತೋರಿಸುತ್ತೆ. ಓಕೆನಾ? ನಮಗೆ ಸ್ಟಾರ್ಟಿಂಗ್ ಪೇಜ್ ಬಂದು ಈ ರೀತಿ ತೋರಿಸುತ್ತೆ. ನಾವು ಗೆಟ್ ಸ್ಟಾರ್ಟ್ ಮೇಲೆ ತೊಗೊಂಡ್ರೆ ಓಕೆ, ಹೋಮ್ ಪೇಜ್ ಈಗಿದೆ. ನಾನೀಗ ಲಿಂಕನ್ನು ಅಟ್ಯಾಚ್ ಮಾಡಬೇಕಲ್ವ, ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದಮೇಲೆ ನಾನು
ಲಿಂಕನ್ನು ನಾನು ಆಟೋ ಡಿ ಎಫ್ ಶೇರ್ ಮಾಡಬೇಕಾಗಿರೋದು ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದೂ ಇನ್ಸ್ಟಾಗ್ರಾಮಲ್ಲಿ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡ್ಕೊತೀನಿ. ಅದಾದಮೇಲೆ ಕ್ರಿಯೇಟ್ ಆಟೋಮೇಷನ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ತೋರಿಸುತ್ತೆ. ನಾನೇನು ಫೇಸ್ಬುಕ್ ಕನೆಕ್ಟ್ ಮಾಡ್ಕೊಂಡಿಲ್ಲ, ಬರೀ ಇನ್ಸ್ಟಾಗ್ರಾಮ್. ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ತೋರಿಸುತ್ತೆ ನಮಗೆ. ಓಕೆನಾ. ನಾವು ಯಾವುದಕ್ಕೆ ಆಟೋ ಲಿಂಕ್ ಹಾಕಬೇಕಾಗಿರೋದು, ಕಾಮೆಂಟ್ಸ್ಗೆ ಮೀನ್ಸ್ ನಮ್ಮ ಒಂದು ರೀಲ್ ಅಥವಾ ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ರೆ ಆಟೋ ಡಿ ಎಮ್ ಹೋಗಬೇಕಾ, ಅಥವಾ ಮೆಸೇಜಲ್ಲಿ ಯಾರಾದರೂ ಮಾಡಿದ್ರೆ ಹೋಗಬೇಕಾ, ಅಥವಾ ಸ್ಟೋರಿಗೆ ಯಾರಾದರೂ ಏನಾದರೂ ಕಾಮೆಂಟ್ ಮಾಡಿದ್ರೆ ಹೋಗಬೇಕಾ, ಅಥವಾ ನಮ್ಮ ವಿಡಿಯೋ ಏನಾದರೂ ಲೈವ್ ಇದ್ದು ಹೋಗಬೇಕಾ, ಅಥವಾ ಸೇಮ್ ಪೋಸ್ಟ್ ಆರ್ ವಿಡಿಯೋಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಡೈರೆಕ್ಟ್ ಕಾಮೆಂಟ್ ಅಲ್ಲ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಹೋಗಬೇಕಾ. ಓಕೆನಾ. ಈ ರೀತಿ 5 ಆಪ್ಷನ್ಗಳಿದೆ. ಓಕೆನಾ. ಸೊ ಫಸ್ಟ್ ಒನ್, ನಾನೀಗ ರೀಲ್ಸ್ಗೆ ಯಾರಾದರೂ ಕಾಮೆಂಟ್ ಮಾಡಿದ್ರೆ ಆಟೋ ಡಿ ಎಮ್ ಹೋಗಬೇಕಾಗಿರೋದ್ರಿಂದ ನಾನು ಫಸ್ಟ್ ಒನ್ನ ಚೂಸ್ ಮಾಡ್ಕೊತೀನಿ. ಓಕೆ, ಈ ರೀತಿ ತೋರಿಸುತ್ತೆ ನಮಗೆ. ಓಕೆನಾ. ಈಗ ಕ್ಲಿಕ್ ಮಾಡ್ಕೊತೀನಿ. ಯಾವುದಾದ್ರೂ ಒಂದು ಪೋಸ್ಟ್ ಮೇಲೆ ನಾನೀಗ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಟ್ರಿಗರ್ ಅಥವಾ ಕೀವರ್ಡ್ ಅಂತ ಕೇಳ್ತಾ ಇದೆ ಅಲ್ವಾ. ಕೀವರ್ಡ್ ಅಂತ ಅಂದರೆ ಈಗ ನನಗೆ ಯಾವುದೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿರ್ತೀನಿ. ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಹೋಗುತ್ತೆ. ಓಕೆನಾ. ನಾವು ಏನು ಕೀವರ್ಡ್ಸ್ಗಳನ್ನ ಕೊಟ್ಟಿರ್ತೀವಿ ಅದನ್ನು ಟೈಪ್ ಮಾಡಿದ್ರೆ ಕೀವರ್ಡ್ಸ್ನ ಹಾಕಿದ್ರೆ ಮಾತ್ರ ಅವರಿಗೆ ಹೋಗೋದು. ಓಕೆನಾ. ಕೆಲವರು ಏನಾದರೂ ಒಂದು ಇನ್ಫಾರ್ಮೇಷನ್ ಬಗ್ಗೆ ಹೇಳಿರ್ತಾರೆ, ಎಸ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾರೆ. ಎಸ್ ಅಂತ ಕಾಮೆಂಟ್ ಮಾಡಿದ್ರೆ ಮಾತ್ರ ಹೋಗುತ್ತೆ. ಕೆಲವರು ಬ್ರೋ ಅಂತ ಕಾಮೆಂಟ್ ಮಾಡಿ ಅಂತ ಹೇಳಿರ್ತಾರೆ, ಬ್ರೋ ಅಂತ ಕಾಮೆಂಟ್ ಮಾಡಿದ್ರೆ ಹೋಗುತ್ತೆ. ಕೆಲವ್ರಿಗೆ ನಿಮ್ಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟೆಡ್ ಅಂತ ಮಾಡಿ ಅಂತ ಹೇಳಿರ್ತಾರೆ. ನಾವು ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿದ್ರೆ ಮೀನ್ಸ್ ಕಾಮೆಂಟ್ ಮಾಡಿದ್ರೆ ಮಾತ್ರನೇ ಹೋಗುತ್ತೆ. ಓಕೆನಾ. ಈ ರೀತಿ ಅದನ್ನು ಕೀವರ್ಡ್ ಅಥವಾ ಟ್ರಿಗರ್ ವರ್ಡ್ ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ನಾವು ಅದನ್ನು ಕೊಟ್ಕೋಬೇಕು, ಬಟ್ ಸ್ಪೇಸ್ ಕೊಡೋಂಗಿಲ್ಲ. ಓಕೆನಾ. ಈಗ ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ಸ್ಪೇಸ್ ಎಲ್ಲ ಮಾಡಿದ್ರೆ ಆಗಲ್ಲ, ಸ್ಪೇಸ್ ಕೊಡೋಂಗಿಲ್ಲ, ಒಂದೇ ವರ್ಡ್. ಓಕೆನಾ. ಅದಾದಮೇಲೆ ಕೆಳಗಡೆ ಇಲ್ಲಿ ಆ್ಯರೋ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಯಾವುದೋ ಒಂದು ಲಿಂಕ್ ಇನ್ಫಾರ್ಮೇಷನ್ ಬಗ್ಗೆನೇ ಹೇಳಿರ್ತೀನಿ. ಈಗ UGC ಅಂತ ಅಂದ್ಕೊಳ್ಳಿ. UGC ಇನ್ಫಾರ್ಮೇಷನ್ ಬಗ್ಗೆ ಬೇಕು ಅಂದರೆ UGC ಅಂತ ಹೇಳಿರ್ತೀನಿ. ಓಕೆನಾ. ನಾನಿಲ್ಲಿ UGC ಅಂತ ಕೊಟ್ಟು ಈ ಆ್ಯರೋನ ಕ್ಲಿಕ್ ಮಾಡಬೇಕು. ಓಕೆನಾ. ಇಲ್ಲಿ ಕೆಳಗಡೆ ಈ ಥರ ಬಂತು ಅಂದರೆ ಅದು ಆ ಒಂದು ಕೀವರ್ಡು ಓಕೆ ಆಗಿದೆ ಅಂತ. ನಾನು UGC ಜೊತೆಗೆ ಇನ್ನೂ ಒಂದೆರಡನ್ನು ಕೊಟ್ಕೊತೀನಿ. ಕೆಲವ್ರು ಲಿಂಕ್ ಅಂತ ಕೇಳ್ಬೋದು, ಕೆಲವ್ರು ವಿಡಿಯೋ ಅಂತ ಕೇಳ್ಬೋದು, ಕೆಲವರು ಇನ್ಫಾರ್ಮೇಷನ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಅವ್ರು ಆ ವಿಡಿಯೋಗೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಕೇಳ್ಬೋದು. ನಾನೇನೋ UGC ಅಂತಲೇ ಕಾಮೆಂಟ್ ಮಾಡಿ ಅಂತ ಹೇಳಿಬಿಟ್ಟಿರ್ತೀನಿ. ಬಟ್ ಕೆಲವ್ರಿಗೆ ಗೊತ್ತಾಗ್ದಿರ, ಓಕೆನಾ, ಕೆಲವ್ರಿಗೆ ಗೊತ್ತಾಗ್ದಿರ ಒಂದು ಬೇರೆ ಥರನೂ ಕೇಳೋರು ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಎಕ್ಸ್ಟ್ರಾ ಒಂದೆರಡು ವರ್ಡ್ನ ನಾನೇ ಕೀವರ್ಡ್ಸ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಓಕೆನಾ. ಈ ಥರ ಕೆಳಗಡೆ ಇದೆ ಅಂತಂದರೆ ಅದೆಲ್ಲ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ಆಟೋ ರಿಪ್ಲೈ ಟು ಕಾಮೆಂಟ್ ಆನ್ ದಿ ಪೋಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಆನ್ ಮಾಡಿಕೊಂಡ್ರೆ ನಮಗೆ ಯಾರಾದರೂ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರು ಅಂತ ಅಂದರೆ ಅವ್ರಿಗೆ ಹೋಗುತ್ತೆ. ಥ್ಯಾಂಕ್ ಯು, ಪ್ಲೀಸ್ ಸಿ ದ DMs ಅನ್ನೋ ಒಂದು ರಿಪ್ಲೈ, ಅಥವಾ ಸೆಂಟ್ ಯು ಮೆಸೇಜ್, ಚೆಕ್ ಇಟ್ ಔಟ್ ಅಂತ ಆಗಿರ್ಬೋದು. ಈ ರೀತಿ ಯಾವುದಾದ್ರೂ ಒಂದು ಅವರಿಗೆ ಮೆಸೇಜ್ ಹೋಗುತ್ತೆ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೇಳ್ತಾ ಇದೆ ಆಸ್ಕಿಂಗ್ ಟು ಫಾಲೋ, ಅಥವಾ ಅಂದರೆ ನಿಮ್ಮದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದಕ್ಕೆ ಕೇಳಿ, ಅಥವಾ ಮೇಲ್ ಐಡಿನಾದರೂ ಫಾಲೋ ಮಾಡೋದಕ್ಕೆ ಕೇಳ್ಬೋದು. ಓಕೆನಾ. ಯೂಶ್ವಲಿ ನಮಗೆ ಬೇಕಿರೋದು ಇನ್ಸ್ಟಾಗ್ರಾಮಿಗೆ ಅಲ್ವಾ. ಸೊ ಇನ್ಸ್ಟಾಗ್ರಾಮ್ ಇದನ್ನು ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಿಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ಹೋಗೋದಕ್ಕೂ ಮುಂಚೆ ನಿಮ್ಮ ಅಕೌಂಟ್ನ ಫಾಲೋ ಮಾಡೋದಕ್ಕೆ ಕೇಳ್ಬೋದು. ಈಗ ಅದು ಆನ್ ಮಾಡ್ಕೊಂಡಿದ್ದ ತಕ್ಷಣ ಅವ್ರಿಗೆ ಏನು ರಿಪ್ಲೈ ಹೋಗುತ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟಾಪಿಂಗ್ ಬೈ ಅಂತ ಇರುತ್ತೆ ಅಲ್ವಾ. ಅದಾದಮೇಲೆ ಸೆಂಡ್ ಮಿ ಆ್ಯಕ್ಸೆಸ್ ಅಂತ ತೋರಿಸ್ತಾ ಇರುತ್ತೆ ಅದು. ಓಕೆನಾ. ಸೆಂಡ್ ಮಿ ಆ್ಯಕ್ಸೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ನಮ್ಮ ಪ್ರೊಫೈಲ್ನ ಫಾಲೋ ಮಾಡಿಲ್ಲ, ನೀವು ಫಾಲೋ ಮಾಡಿ ಅಂತ ಹೇಳುತ್ತೆ. ಅವ್ರೇನಾದರೂ ನಮ್ಮ ಫಾಲೋವರ್ ಅಲ್ಲ ಅಂತ ಅಂದರೆ, ಫಾಲೋವರ್ ಆಗಿದ್ದರೆ ಸೆಂಡ್ ಮಿ ಆ್ಯಕ್ಸೆಸ್ ಕೇಳುತ್ತೆ. ಸೆಂಡ್ ಮಿ ಆ್ಯಕ್ಸೆಸ್ ಕೊಟ್ಟಿದ ತಕ್ಷಣ ನಮ್ಮ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಶೇರ್ ಆಗಿಬಿಡುತ್ತೆ. ಓಕೆನಾ. ಇಫ್ ಇನ್ ಕೇಸ್ ಅವ್ರು ಅವರು ಫಾಲೋ ಮಾಡಿಲ್ಲ ಅಂತ ಅಂದರೆ ಫಾಲೋ ಮಾಡಿ ಅಂತ ಕೇಳುತ್ತೆ. ಅವ್ರು ಅಕಸ್ಮಾತ್ ಫಾಲೋ ಅಂತ ಕ್ಲಿಕ್ ಮಾಡಿದ್ರೂ ಕೂಡ ಅದು ಹೋಗಲ್ಲ ಇನ್ಫಾರ್ಮೇಷನ್. ಓಕೆನಾ. ವಿಸಿಟ್ ಪ್ರೊಫೈಲ್ಗೆ ಹೋಗಿ ಅವ್ರು ಅಕಸ್ಮಾತ್ ಫಾಲೋ ಅಂತ ಕೊಟ್ಟರು ಕೂಡ ಅದು ತಗೊಳ್ಳಲ್ಲ. ಓಕೆನಾ. ವಿಸಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರು ಅಥವಾ ನಮ್ಮ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡಿದ್ರೇ ಮಾತ್ರನೇ ಕೊಡೋದು. ಓಕೆನಾ. ಸೊ ನಾವೇನು ಮೇಲ್ನ ಫಾಲೋ ಮಾಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಓಕೆನಾ. ತುಂಬ ಜಾಸ್ತಿ ಕೇಳಿಬಿಟ್ರೆ ಆಮೇಲೆ ಅವರು ನೀನು ಇನ್ಫಾರ್ಮೇಷನ್ನೇ ಬೇಡ ಅಂದ್ಬಿಡ್ತಾರೆ. ಓಕೆ. ಅದಾದಮೇಲೆ ನಮ್ಮ DM, ನಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ಹೇಗೆ ಹೋಗಬೇಕು ಇಲ್ಲಿ ನೋಡ್ಬೋದು. ಫಸ್ಟ್ ಟೈಪ್ ಬಂದು ಟೆಕ್ಸ್ಟಲ್ಲೂ ಕೊಡ್ಬೋದು,
ಇಮೇಜ್ ಅಥವಾ ವೀಡಿಯೋಸ್ನು ಶೇರ್ ಮಾಡ್ಬೋದು, ಕಾರ್ಡ್ ಇದ್ರೂ ಶೇರ್ ಮಾಡ್ಬೋದು, ಅಥವಾ ವಾಯ್ಸ್ ಮೆಸೇಜ್ ಆದ್ರೂ ಶೇರ್ ಮಾಡ್ಬೋದು. ಓಕೆನಾ, ಇಷ್ಟು ಆಪ್ಷನ್ ನಮಗೆ ಇಲ್ಲಿ ಇದೆ. ಓಕೆ, ನಾವೇನಾದರೂ ಟೆಕ್ಸ್ಟ್ ಆದರೆ ಇಲ್ಲೇ ಹಾಯ್ ಗ್ಲ್ಯಾಂಡ್ ಕಾಮೆಂಟ್ ಅಂತ ಏನಿದೆ ಅಲ್ವಾ, ಇಲ್ಲಿ ಟೆಕ್ಸ್ಟನ್ನು ಶೇರ್ ಮಾಡೋವಂಥದ್ದು. ಓಕೆನಾ, ನಿಮ್ಮ ಇನ್ಫಾರ್ಮೇಷನ್ ಈಗ ಪ್ರಾಂಪ್ಟ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡ್ಬೋದು. ಓಕೆನಾ, ಇದೇನಾದರೂ ನಾವು ಇಮೇಜಸ್ನ ಕೊಡೋದಾದರೆ ಇಲ್ಲಿ ಕೇಳುತ್ತೆ, ಯಾವುದಾದ್ರೂ ಇಮೇಜಸ್ ಅಥವಾ ವಿಡಿಯೋ, ಫೋಟೋ ಅಥವಾ ವಿಡಿಯೋ ಯಾವುದನ್ನಾದರೂ ಸರಿ. ನೋಡಿ, ವಿಡಿಯೋನ ಕ್ಲಿಕ್ ಮಾಡಿದ್ರೂ ಸೆಲೆಕ್ಟ್ ಆಗ್ತಾಯಿದೆ, ಫೋಟೋನ ಕ್ಲಿಕ್ ಮಾಡಿದ್ರೂ ಸೆಲೆಕ್ಟ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಡನ್ ಕೊಟ್ಟರೆ ಮುಗೀತು. ಇಲ್ಲಿ ನೋಡಿ ಫೋಟೋ ಅಪ್ಲೋಡ್ ಆಯಿತು. ಓಕೆನಾ, ನೀವೇನಾದರೂ ಪ್ರಾಂಪ್ಟ್ ಎಲ್ಲ ಕಳಿಸೋದಿದ್ರೆ ಟೆಕ್ಸ್ಟ್ ಇದೆ ಅಲ್ವಾ, ಟೆಕ್ಸ್ಟ್ ಬಟನ್ ಅದ್ರ ಮೇಲೆ. ಕಾರ್ಡ್ ಆದ್ರೂ ಅಷ್ಟೇ, ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ನಾವೀಗ ನಿಮ್ದು ಏನಾದರೂ ವೆಡ್ಡಿಂಗ್ ಇರುತ್ತೆ, ಬರ್ಡೇ ಫಂಕ್ಷನ್ಸ್ ಏನಾದರೂ ಇರುತ್ತೆ ಅಲ್ವಾ, ಅದನ್ನೆಲ್ಲ ಶೇರ್ ಮಾಡೋದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಓಕೆನಾ, ವೀಡಿಯೋ ಆದರೂ ಅಷ್ಟೇ, ವಾಯ್ಸ್ ಮೆಸೇಜ್ ಆದ್ರೂ ಅಷ್ಟೇ. ಇಲ್ಲಿ ನೋಡಿ ಫೈಲ್ ಆದರೂ ಅಪ್ಲೋಡ್ ಮಾಡ್ಬೋದು, ಅಥವಾ ನೀವು ರೆಕಾರ್ಡ್ ಮಾಡಿ ಆದ್ರೂ ಅಲ್ಲೇ ಆನ್ ಸ್ಪಾಟ್. ಓಕೆನಾ, ಇಲ್ಲೇ ಈ ರೀತಿ ತೊಗೊಂಡು ಇಲ್ಲಿ ಅಲ್ವಾ, ಇಲ್ಲಿ ವಿಸಿಟ್ ದ ಸೈಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ರೆಕಾರ್ಡ್ ಆಗ್ತಾಯಿದೆ. ನಮಗೆ ಏನು ರೆಕಾರ್ಡ್ ಮಾಡಬೇಕಾಗಿರುತ್ತೆ ಅದನ್ನೆಲ್ಲ ಹೇಳಿಬಿಟ್ಟು ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೆಕಾರ್ಡ್ ಆಗುತ್ತೆ. ಕನ್ಫರ್ಮ್ ರೆಕಾರ್ಡಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ಹೋಗಿಬಿಡುತ್ತೆ. ಅಥವಾ ನಾನು ಏನೋ ಇನ್ನೂ ಹೇಳಬೇಕಿತ್ತು ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳಬೇಕಿತ್ತು ಅಂದರೆ ರೆಕಾರ್ಡ್ ಅಗೈನ್ ಕೊಟ್ಟರೆ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತಂದರೆ ಅಪ್ಲೋಡ್ ಆಡಿಯೋ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫೈಲ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳುತ್ತೆ. ಓಕೆನಾ, ಟೆಕ್ಸ್ಟಿಗೆ ತೊಗೊಳ್ತೀನಿ ನಾನೀಗ. ಇಲ್ಲಿ ನೀವು ಪ್ರಾಂಪ್ಟ್ ಬೇಕು ಅಂತಂದರೆ ಇದನ್ನೆಲ್ಲ ತೆಗೆದು ನಿಮ್ಮದು ಪ್ರಾಂಪ್ಟ್ ಏನಿರುತ್ತೆ, ಈಗ ಪ್ರಾಂಪ್ಟ್ ಆಗಲಿ ಇನ್ಫಾರ್ಮೇಷನ್ ಆಗಲಿ ಅದೆಲ್ಲ ಟೈಪ್ ಮಾಡೋದಿದ್ರೆ ಮಾಡ್ಬೋದು. ಇಲ್ಲಿ ನಿಮಗೆ 900 ಲೆಟರ್ಸ್ ಅಷ್ಟು ಆಪ್ಷನ್ಸ್ ಇದೆ. ಓಕೆನಾ, ಕಳಿಸೋದಕ್ಕೆ. ಇಫ್ ಇನ್ ಕೇಸ್ ನೀವು ಲಿಂಕನ್ನು ಕಳಿಸ್ಬೇಕಿರುತ್ತೆ ಅಂತ ಅಂದರೆ ಆ್ಯಡ್ ಬಟನ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಇಲ್ಲಿ ಆ್ಯಡ್ ಲಿಂಕ್ ಹಿಯರ್ ಅಂತ. ಓಕೆನಾ, ಲಿಂಕಿಗೆ ಬೇಕಂದರೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಿಂಕನ್ನು ಹಾಕೋದಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೂ ತೊಗೋಬೋದು, ಎಷ್ಟು ಲಿಂಕ್ಸ್ ಆದ್ರೂ ತೊಗೋಬೋದು. ಓಕೆನಾ, ಈ ರೀತಿ. ಬೇಡ ನನಗೆ ಒಂದೇ ಲಿಂಕ್ಸ್ ಸಾಕು ಅಂದರೆ ಡಿಲೀಟ್ ಮೇಲೆ ಕ್ಲಿಕ್ ಕೊಡಿ, ಡಿಲೀಟ್ ಆಗುತ್ತೆ. ಅಥವಾ ಒಂದು ಲಿಂಕೂ ನಾನು ಹಾಕಲ್ಲ, ಏನೋ ಟೆಕ್ಸ್ಟೋ ಅಥವಾ ಇಮೇಜೋ ಏನಾದರೂ ಹಾಕ್ತೀನಿ ಅಂದರೆ ಇಲ್ಲಿ ಹಾಕ್ಕೋಬೋದು. ಅಥವಾ ನೀವು ಲಿಂಕನ್ನೇ ಶೇರ್ ಮಾಡೋದಾದರೆ ಇಲ್ಲಿ ಶೇರ್ ಮಾಡ್ಕೊಬೋದು. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಕೊಡಬೇಕಾಗುತ್ತೆ ನೀವು. ನೆಕ್ಸ್ಟು ಅಂತ ಕೇಳುತ್ತೆ ಅಲ್ವಾ, ನೆಕ್ಸ್ಟ್ ಅಂತ ಕೊಟ್ಟಿದ್ದು ಆದಮೇಲೆ ಕನ್ಫರ್ಮ್ ಆ್ಯಂಡ್ ಲಾಂಚ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ಅದು ಆಟೋ DM ಏನಿರುತ್ತೆ ಅದು ಲಾಂಚ್ ಆಗಿರುತ್ತೆ. ಇಲ್ಲಿ ನೋಡಿ, ನಾವು ಏನಾಗಲೇ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಬಂದೆ ಅದು. ಓಕೆನಾ, ಈಗ ಏನೋ ಒಂದು ಕೀವರ್ಡ್ಸು ಅಥವಾ ಏನಾದರೂ ಒಂದನ್ನು ನೀವು ಬದಲಾಯಿಸಬೇಕಾಗಿರುತ್ತೆ ಅಂತಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಹೋದ್ರಿ ಅಂತಂದರೆ ನೀವಿಲ್ಲಿ ಚೇಂಜ್ ಮಾಡ್ಕೊಬೋದು. ಓಕೆನಾ, ಓಕೆ. ನೆಕ್ಸ್ಟು ಇನ್ನು ಸ್ಟೋರಿಗೆ ಹೇಗೆ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಎಸ್, ಆಟೋ DM ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ರಿಯೇಟ್ ಅಕೌಂಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಸ್ಟೋರಿಗೆ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ, ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸ್ಟೋರಿ ಯಾವುದು ಹಾಕಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ನಾನು ಫಸ್ಟು ಸ್ಟೋರಿನ ಹಾಕ್ಕೊಂಡು ಬಂದುಬಿಡ್ತೀನಿ. ಹೇಗೆ ಆಟೋ ರಿಪ್ಲೈ ಕೊಡೋದು ಅನ್ನೋದನ್ನು ತೋರಿಸ್ತೀನಿ. ಕ್ರಿಯೇಟ್ ಆಟೋಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇಮ್ ಇನ್ಸ್ಟಾಗ್ರಾಮು. ಅದಾದಮೇಲೆ ರಿಪ್ಲೈ ಟು ಯುವರ್ ಸ್ಟೋರಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ಟೋರಿನ ಆಗಷ್ಟೇ ಪೋಸ್ಟ್ ಮಾಡಿರೋವಂಥದ್ದು ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಂತ ತೊಗೊಂಡೆ, ಕೀವರ್ಡ್ ಬಂದು ಎಸ್ ಅಂತ ಹಾಕ್ಕೊಳ್ತೀನಿ ಆ್ಯಂಡ್ ಇಂಟ್ರೆಸ್ಟೆಡ್ ಅಂತ ಹಾಕ್ಕೊಳ್ತೀನಿ. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ಕೊಡ್ತೀನಿ. ನಾನೇನು ಫಾಲೋ ಮಾಡಿ ಅಂತ ಏನು ಕೇಳಲ್ಲ, ಸೇಮ್ ಪ್ರೊಸೀಜರ್ ಕೇಳುತ್ತೆ. ನಾನಿಲ್ಲಿ ಇಮೇಜ್ನ ತೊಗೊಳ್ತೀನಿ, ಫೋಟೋ. ನನಗೆ UGCದು ಬಂದು ಕ್ಲಾಸ್ದು ಏನಿದೆ ಅಲ್ಲ ಅದ್ರ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತೀನಿ. ಓಕೆನಾ, ಅಪ್ಲೋಡ್ ಆಗ್ತಾಯಿದೆ. ಎಸ್, ಡನ್ ಆಯಿತು. ನೆಕ್ಸ್ಟ್ನ ಕೊಡ್ತೀನಿ. ನೆಕ್ಸ್ಟು ಕನ್ಫರ್ಮ್ ಆ್ಯಂಡ್ ಲಾಂಚ್. ಓಕೆನಾ, ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ಗೆ ಯಾರಾದರೂ ನನ್ನ ಸ್ಟೋರಿಗೆ ಈಗ ಎಸ್ ಅಥವಾ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿದ್ರು ಅಂತ ಅಂದರೆ ಈ ಒಂದು ನಾನೇನು ಫೋಟೋ ಹಾಕಿದ್ದೀನಲ್ಲ ತೋರಿಸ್ತೀನಿ, ಒಂದು ನಿಮಿಷ. ಈ ಒಂದು ಫೋಟೋ ಏನು ಹಾಕಿದ್ದೀನಿ ಫಾರ್ಮೆಟ್ ಅದು ಅವರಿಗೆ ರೀಚ್ ಆಗುತ್ತೆ. ಓಕೆ, ಇದು ಸ್ಟೋರಿಗೆ ನಾವು ಅಪ್ಲೋಡ್ ಮಾಡುವಂಥದ್ದು. ಓಕೆನಾ, ಸೇಮ್
ನಮಗೆ ಯಾರಾದರೂ ಮೆಸೇಜ್ ಮಾಡಿದ್ರು ಅಷ್ಟೇ ಓಕೆನಾ, ಯಾವ ಮೆಸೇಜ್ಗೆ ಹೇಗೆ ರಿಪ್ಲೈ ಹೋಗಬೇಕು ಅಂತ ಇಲ್ಲಿ ನೀವು ಪೋಸ್ಟ್ ಮಾಡಿರ್ತೀರಲ್ಲ ಅದೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ವೀಡಿಯೋ ಪರ್ಟಿಕ್ಯುಲರಾಗಿ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೊಡಿ, ಸೇಮ್ ಆ್ಯಸ್ ಯೂಶ್ವಲ್ ಕೇಳುತ್ತೆ. ಅವರಿಗೆ ಏನು ಹೋಗಬೇಕು ಡೈರೆಕ್ಟ್ ಮೆಸೇಜ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಟೆಕ್ಸ್ಟ್, ಇಮೇಜು ಏನಾದ್ರೂ ನೆಕ್ಸ್ಟ್ ಕೊಟ್ಟು ಲಾಂಚ್ ಕೊಟ್ವಿ ಅಂತ ಅಂದರೆ ಆಟೋಮೆಟಿಕ್ ಅದು ಅವರಿಗೆ ಶೇರ್ ಆಗುತ್ತೆ. ಸೊ ಎಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ನಾವು ನಮ್ಮನ್ನು ಏನೇ ಇನ್ಫಾರ್ಮೇಷನ್ನ ಕೇಳೋದಕ್ಕೂ ಮುಂಚೆ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳೋದು ಅಂತ ಹೇಳಿ. ಆ್ಯಂಡ್ ಜೊತೆಗೆ ಇದು ಪ್ಲ್ಯಾನ್ ಕೂಡ ಇರುತ್ತೆ ಓಕೆನಾ. ಮೀನ್ಸ್ ನೀವು ಮಂತ್ಲಿ ಪ್ಲ್ಯಾನಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ ಅಂತ ಅಂದರೆ ಪೇಮೆಂಟ್ ಇರುತ್ತೆ ಇದಕ್ಕೆ ಓಕೆನಾ. ಇದು ಪೇಮೆಂಟ್ ಇರುತ್ತೆ. ಇದು ಪರ್ಟಿಕ್ಯುಲರ್ ಯಾವುದೋ ಒಂದು ಆ್ಯಪ್ ಆಗಿರಲ್ಲ, ವೆಬ್ಸೈಟ್ ಆಗಿರುತ್ತೆ. ನೀವು ಪ್ರತಿ ಸಲ ನೀವೇನಾದರೂ ಇನ್ಫಾರ್ಮೇಷನ್ ಆಟೋ ಡಿ ಎಮ್ ಮಾಡಬೇಕು ಸೂಪರ್ ಪ್ರೊಫೈಲಲ್ಲಿ ಅಂತ ಅಂದರೆ ನೀವು ಗೂಗಲ್ನ ಓಪನ್ ಮಾಡಿನೇ ಸೂಪರ್ ಪ್ರೊಫೈಲ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮ್ಮದೇ ಪ್ರೊಫೈಲ್ ಓಪನ್ ಆಗುತ್ತೆ ಓಕೆನಾ. ಪ್ರತಿ ಸಲ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಸೂಪರ್ ಪ್ರೊಫೈಲ್ ಅಂತ ಸರ್ಚ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಬಂದರೆ ನಿಮ್ಮ ಪ್ರೊಫೈಲ್ ಸಿಗುತ್ತೆ, ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಇದಕ್ಕೆ ಮಂತ್ಲಿ ಪ್ಲ್ಯಾನಿಂಗ್ ಒಂದು ಇರುತ್ತೆ ಓಕೆನಾ. ಸ್ಟಾರ್ಟಿಂಗಲ್ಲಿ 99 ರೂಪೀಸ್ ಇರುತ್ತೆ ಫಸ್ಟ್ ಮಂತ್ ಓಕೆನಾ. 99 ರೂಪೀಸ್ ಟ್ರಯಲ್ ಇರುತ್ತೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. 99 ರೂಪೀಸ್ಗೆ 100% ನಿಮಗೆ ಅದರ 2ರಷ್ಟು ಫಾಲೋವರ್ಸ್ನ ತಂದುಕೊಡುತ್ತೆ. 100% ಹೇಳ್ತಾ ಇದ್ದೀನಿ ಓಕೆ. ಅದಾದಮೇಲೆ ಪ್ಲ್ಯಾನಿಂಗ್ಸ್ ಅಲ್ಲೇ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಓಕೆನಾ. ಸೊ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿತ್ತು ಅಂತಾನೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.